ಓಕೆ ಓಕೆ ಹಾಂ ಹಾಂ. ಇವರೇ ಲ್ಯಾಂಡ್ ಕೊಟ್ಟಿದ್ದು 2,500 ಎಕರೆ ಆವಾಗ. ಹೌದಲ್ರಿ. ಹಾಂ, ಬರ್ರಿ ಆ ಕಡೆ ಅವ್ರ ಜೊತೆ ನಿಂತ್ಕೊರಿ ಹೇಳ್ರಿ. ಚಪ್ಪಲಿ ಬೀಳು. ಹಾಂ ಬಾ ಮಾಡ್ತೀರಪ್ಪ ಆ ಕಡೆ. ಹೇಳಿ ಸ್ವಲ್ಪ ಹೇಳ್ರಿ ಅವ್ರ ಬಗ್ಗೆ ಕನ್ವಿನ್ಸ್ ಮಾಡಿರಿ. ಓಕೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಜಮೀನನ್ನು 1940ರಲ್ಲಿ 2,500 ಎಕರೆ HAL ಉದ್ಯಮನ ಕಟ್ಟೋದಕ್ಕೋಸ್ಕರ ಅವರು ಕೊಟ್ಟಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ HAL ಮಹಾರತ್ನ ಕಂಪ್ನಿಯಾಗಿ ಬೆಳೆದಿದೆ. ಸುಮಾರು 30,000 ಫ್ಯಾಮಿಲೀಸ್ಗೆ ಅನ್ನ ಕೊಡ್ತಾ ಇದೆ ಮತ್ತು ದೇಶದ ಸುಭದ್ರತೆಯನ್ನು ಕಾಪಾಡೋದಕ್ಕೋಸ್ಕರ ವಿದ್ಯಮಾನಗಳನ್ನು ತಯಾರಿ ಮಾಡ್ತಾ ಇದೆ, ಹೆಲಿಕಾಪ್ಟರ್ಗಳನ್ನು ತಯಾರು ಮಾಡ್ತಾ ಇದೆ ಮತ್ತು ನಮ್ಮ ಏರೋಸ್ಪೇಸ್ ವಿಭಾಗದಲ್ಲಿ ಸೆಟಲೈಟ್ಸ್ ಕೂಡ ತಯಾರಿ ಮಾಡ್ತಾ ಇದೆ. ಅಲ್ಲಿ ಬಿದ್ದು ಬದಲಾಗಿ ಹೋಗೋದ ಅಂತ ಹೇಳಿ. ಆದ್ರೆ ನೀವು ಒಳ್ಳೆ ಪ್ರದೇಶ ಕರ್ಕೊಂಡ್ಬಂದಿರಲ್ಲ, ಅದು ಖುಷಿ ಆಯ್ತು ಈಗ. ಇಲ್ಲ, ನಾನು ಏನು ಮಾಡಬೇಕು, ಏನು ತೋರಿಸ್ಬೇಕು, ನಿನ್ನೆ ಯೋಚನೆ ಮಾಡ್ತಾ ಇದ್ದೀನಿ. ಹಾಂ ಹಾಂ ರೀ. ಹ್ಞೂ ರೀ. ನೋಡಿ, ಇದು ಏರ್ಕ್ರಾಫ್ಟ್ ಮಾರುತ್ ಅಂತೇಳಿ ಫಸ್ಟ್ ಇವರು HAL ಡಿಸೈನ್ ಮಾಡಿದ್ದು. HF-24 ಅಂತ ಹೇಳ್ತಾರೆ, ಮಾರುತಿ ಏರ್ಕ್ರಾಫ್ಟ್ ಇದು. ಫಸ್ಟ್ ಡಿಸೈನ್ ಮಾಡಿದ್ದೆ HAL ಅವ್ರು. ಇದನ್ನು ಟ್ವಿನ್ ಸೀಟರು ಫೈಟರ್ ಏರ್ಕ್ರಾಫ್ಟ್ ಇದು. ಹೌದಲ್ರಿ. ಹಾಂ ರೀ. ಎಂಜಿನ್ ಟ್ರೈನರ್, ಟ್ವಿನ್ ಟ್ರೈನರ್. ಹಾಂ ಹಾಂ. ಫಸ್ಟ್ ಫ್ಲೈಟು 1961ನಲ್ಲಿ ಫ್ಲೈಟ್ ಆಗಿರೋದು. ಹಾಂ ಸರಿ. ಆಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಹಾಂ, ಕಟ್ ಮಾಡಿದ್ದು ಇಲ್ಲೇ ಪ್ರೊಡಕ್ಷನ್ ರೀ. ಹಾಂ, ಇದು MiG-21 ಫೈಟರ್ ಏರ್ಕ್ರಾಫ್ಟ್. ಇದು ಫೈಟ್ರ್ ಅಲ್ರಿ. ಇದು ಹಾಂ ಹಾಂ. ಮಿಗ್. ಇದು ಟೆಕ್ನಾಲಜಿ ಬಂದು ರಷ್ಯನ್ ವರ್ಷನ್ನು. ನಾವು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಮಾಡ್ತೇವೆ. ಹಾಂ ಹಾಂ ಹಾಂ. ಹ್ಞೂ ರೀ. ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಬ್ರಿಟಿಷರೆಲ್ಲ ಬಂದು ಇಲ್ಲಿ ಠಿಕಾಣಿ ಹೂಡಿ ಎಲ್ಲ ವಿಮಾನಗಳನ್ನ ರಿಪೇರಿ ಮಾಡಿ ಸರ್ವಿಸ್ ಮಾಡಿ ಇಲ್ಲಿಂದ ಟೇಕ್ ಮಾಡೋರು. ಸೊ ಅದನ್ನೇ ನಾವು ಈ ವಾಲ್ಚಂದ್ ಹಿರಾಚಂದ್ರ ಅವರು ಹ್ಞೂ ರೀ 7 ಲಕ್ಷ ರೂಪಾಯಿ ಅವತ್ತಿನ ಕಾಲದಲ್ಲಿ ಕೊಟ್ಟು ನಮ್ಮ ರಾಜರು ಜಮೀನು ಕೊಟ್ಟು ದೊಡ್ಡ ಉದ್ಯಮಿಯನ್ನು ಕಟ್ಟಿ ಇವತ್ತಿಗೂ ನಾವು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಗ್ರೇಟ್ ರೀ, ಗ್ರೇಟ್. ಗನ್ನು ಹಾಂ ರೀ. ಅದು ಬಾಂಬ್ ಥರ ಡ್ರಾಪ್ ಮಾಡ್ಬೋದು. ಫ್ಯೂಲ್ ಟ್ಯಾಂಕ್ ಇರುತ್ತೆ, ಆ ಒಂದು ಇದ್ರಾಗ ಹೋಲ್ ನಗಾಸೆ ಇದಾಗ್ತದೆ, ಫೈರ್ ಆಗ್ತದೆ. ಮಾಡ್ಬೋದು. ಪೈಲಟ್ ಅಲ್ಲೇ ಕುತ್ಕೊಂಡು ಫೈರಿಂಗ್ ಮಾಡ್ಬೋದು. ಹಾಂ ಹಾಂ ಹಾಂ. ನೋಡಿ, ಇದರಲ್ಲಿ ಇಬ್ಬರು ಪೈಲಟ್, ಒಂದೊಬ್ಬರು ಇಂದೊಬ್ಬರು ಕುತ್ಕೋಬೋದು. 2 ಪೈಲಟ್ಸ್ ರೀ ಇದಕ್ಕೆ? ಹಾಂ, ಇದು 2 ಪೈಲಟ್ಸ್. ಈಗ ರಷ್ಯನ್ ತಯಫ್ ಅನ್ರಿ ಇದು ಏನು? MiG-21 ರಷ್ಯನ್ ವರ್ಷನ್. ಈಗ ಸುಖೋಯ್ ಬಂದಿದೆ ಲೇಟೆಸ್ಟ್, ಅವ್ರದ್ದೇನೆ ನಾವು ಮಾಡ್ತಾ ಇದ್ದೀವಿ. MiG-21, MiG-27, MiG-29 ಇಷ್ಟೆಲ್ಲ ಸೀರೀಸ್ ಇತ್ತು, ಅದೆಲ್ಲ ಹಳೆ ಏರ್ಕ್ರಾಫ್ಟ್ಗಳು. ಇವಾಗ ಸುಖೋಯ್ ಮಾರ್ಕ್ 1 ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ತೇಜಸ್ ಏರ್ಕ್ರಾಫ್ಟ್ ಹೊಸದಾಗಿ ಕಂಪ್ಲೀಟ್ಲಿ ಡಿಸೈನ್ಡ್ ಬೈ ಇಂಡಿಯನ್ಸ್ ಓನ್ಲಿ. HAL ಮತ್ತು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟು ಮಾಡ್ತಾ ಇದೆ. ಲೇಟೆಸ್ಟ್ ಏರ್ಕ್ರಾಫ್ಟ್ ನೋಡಿ, ಇದು ಎಂಜಿನ್, ಇದು ಏರ್ಕ್ರಾಫ್ಟ್ ಎಂಜಿನ್. ಹೌದಲ್ರಿ? ಹಾಂ. ಇಂಜಿನ್ ಅದು, ಇದು ಏರ್ ಇಂಟೇಕ್ ಆಗೋದು, ಅದು ಎಕ್ಸಾಸ್ಟ್ ಆಗೋದು. ಹೌದಲ್ರಿ? ತುಂಬ ಕಾಂಪ್ಲಿಕೇಟೆಡ್, ಭಯಂಕರ ಇದು. ಹಾಂ ಹಾಂ. ನಾಟ್ ಸೋ ಈಸಿ ಎಂಜಿನ್ ಮ್ಯಾನುಫ್ಯಾಕ್ಚರಿಂಗ್. ಈಗ ಇದು ಒಂದು ಮಾಡಲ್. ಇವತ್ತಿನವರೆಗೂ ನಾವು ಅದಕ್ಕೆ LC ಎಂಜಿನ್ಗಳನ್ನು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅಮೇರಿಕದಿಂದ. LC ಮತ್ತು ಭಯಂಕರ ಪವರ್ ಬೇಕು. ಹೌದಲ್ರಿ? ಒಂದು ಮ್ಯಾಕ್ ಅಂದರೆ ಒಂದು ಸೌಂಡ್ ಸ್ಪೀಡ್. ಹ್ಞೂ ರೀ. 1.5 2 ಮ್ಯಾಕ್ ಅಂದರೆ 2 ಟೈಮ್ ಸೌಂಡ್ ಸ್ಪೀಡಷ್ಟು ಅದು ಸ್ಪೀಡಲ್ಲೇ ಹೋಗುತ್ತೆ ಏರ್ಕ್ರಾಫ್ಟ್. ಓಕೆ, ಹಿಂದೂಸ್ತಾನ್ ಜೆಟ್ ಟ್ರೈನರ್ ಅಂತೇಳಿ HJT-36 ಈ ವಿಮಾನ ರೀ. HJT ನಂತರ ಇಂಟರ್ಮೀಡಿಯೇಟ್ ಜೆಟ್ ಟ್ರೈನರು. ಇದು ಟ್ರೈನಿಂಗ್ ಯೂಸ್ ಮಾಡ್ತಕ್ಕಂಥ ಏರ್ಕ್ರಾಫ್ಟ್. ಇದರಲ್ಲಿ 2 ಪೈಲಟ್ ಕೊಡ್ತಾರೆ. ಹೌದಲ್ರಿ? ಹಾಂ ರೀ. ಬೇಸಿಕಲಿ ಟ್ರೈನಿಂಗ್ ಪೈಲಟ್ ಟ್ರೈನ್ ಮಾಡೋಕ್ಕೆ. ಪೈಲಟ್ ಪೈಲಟ್ ಟ್ರೈನ್ ಮಾಡೋಕ್ಕೆ ಮುಂದೆ ಒಬ್ರು ಕೂತಿರ್ತಾರೆ ಪೈಲಟ್, ಹಿಂದೆ ಕೋ ಪೈಲಟ್. ಅವ್ನು ಟ್ರೈನ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡ್ಕೊಂತ ಅವರು ಟ್ರೈನ್ ಮಾಡ್ತಿರ್ತಾರನ್ರಿ. ಓಕೆ. ಇದು ನಮ್ಮದು ಇಂಡಿಯಾದ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ಇದು ಇದಲ್ರಿ? ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್, LCA. LCA ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಬಟ್ ಇದಕ್ಕೆ ಹೆಸರು ಬಂದು ತೇಜಸ್ ಅಂತ ಇಟ್ಟಿದ್ದಾರೆ. ಹಾಂ ರೀ. ಇದು ಎಷ್ಟನೇ ಇಶ್ಯೂರಿ ಮಾಡಲ್ಲ? ಮಂತ್ರಿ ಆದಾಗ 2001ನಲ್ಲಿ ಹಾಂ ರೀ ತೇಜಸ್ ಅಂತ ಹೇಳ್ಬಿಟ್ಟು ಇದನ್ನ ಇಟ್ಟರು. ಇವಾಗ LCA ಅಡ್ವಾನ್ಸ್ ಮಾಡಿಬಿಟ್ಟು ಮಾರ್ಕ್ 1A ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ನೆಕ್ಸ್ಟ್ ಜನರೇಷನ್ ರೀ? ನೆಕ್ಸ್ಟ್ ಜನರೇಷನ್. ಇದು ಸಿಂಗಲ್ ಇರ್ತದೆ, ಫೈಟರ್ ಏರ್ಕ್ರಾಫ್ಟ್. ಹಾಂ ಹಾಂ ಹಾಂ. ಸಿಂಗಲ್ ಪೈಲಟ್ ಇರುತ್ತೆ, ಮುಂದೆ ಕಾಕ್ಪಿಟ್ ಇದೆ, ಎಲ್ಲ ಫೈಟರ್ ಏರ್ಕ್ರಾಫ್ಟ್. ಓಕೆ. ಫೈಟರ್ ಜೆಟ್ ಕೂಡ ನೀವು ಬಾಂಬ್ಸ್, ಗನ್ಸ್, ಅಮ್ಯುನೇಷನ್ಸ್, ಆರ್ಮ್ಸ್ ಎಲ್ಲ ಫಿಟ್ ಮಾಡ್ಬೋದು. ಹಾಂ ರೀ. ಓಕೆ, ಫೈರ್ ಮಾಡ್ಬೋದು. ಮುಂದ್ಗಡೆ ರೆಡಾರ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಎಲ್ಲ ಸಿಸ್ಟಮ್ ಇದರಲ್ಲಿದೆ. ಇದು ಫ್ಯೂಲಿಂಗ್ ಮಾಡ್ಬೋದು ಇದನ್ನ. ಹೌದಲ್ರಿ? ಆಕಾಶದಲ್ಲಿನ ಫ್ಯೂಲಿಂಗ್ ಮಾಡ್ಬೋದು ಈ ಏರ್ಕ್ರಾಫ್ಟ್. ಬೇರೆ ಏರ್ಕ್ರಾಫ್ಟ್ ಬಂದು ಇದಕ್ಕೆ ಫ್ಯೂಲ್ ಹಾಕುತ್ತೆ. ಬಾ ಸಿಸ್ಟಮ್ ಇದರಲ್ಲಿದೆ.
ಇದು ಬಂದು ಹಿಂದೂಸ್ತಾನ್ ಟ್ರೈನರ್ ಅಂತೇಳಿ ಸ್ಮಾಲ್ ಏರ್ಕ್ರಾಫ್ಟ್. ಸ್ಮಾಲ್ ಹೇರ್ಕಟ್. ಹಾಂ ಇದಕ್ಕೆ ಬುಲೆಟ್ ಇಂಜಿನ್ ಬರಲ್ಲ, ಆ ಥರನೇ ದೊಡ್ಡ ಇಂಜಿನ್ ಇತ್ತು. ಹಾಂ ಇದಾಗ ಸಣ್ಣ ಮಾಡಲ್ಲ. ಇಲ್ಲ ಯೂಸ್ ಏರ್ಕ್ರಾಫ್ಟ್ಸ್ ಇದೆ, ತುಂಬ ಹಳೇದು, ಹೌದಲ್ರಿ? ಅವಾಗ ಮಾಡಿರೋದು. ಓಹೋ. ಇವಾಗೆಲ್ಲ ಔಟ್ಡೇಟೆಡ್ ಇದೆ. ಹಾಂ ಹಾಂ ಪೈಲಟ್ಲೆಸ್ ಟಾರ್ಗೆಟ್ ಏರ್ಕ್ರಾಫ್ಟ್ ಅಂತೇಳಿ ಇದನ್ನ ಫ್ಲೈ ಮಾಡಿಬಿಟ್ಟು ಭೂಮಿಯಿಂದ ಪ್ರಾಕ್ಟೀಸ್ ಮಾಡೋದಕ್ಕೆ, ಗನ್ ಫೈರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದು ಫ್ಲೈ ಆಗ್ತಾ ಇರ್ತಾರೆ, ಪೈಲಟ್ ಇರಲ್ಲ ಇದ್ರೆ. ಸೈಜ್ ಇಷ್ಟೇ ರೀ? ಏನು ಇಷ್ಟೇ ಅದು, ಅಷ್ಟೇ ಏರ್ಕ್ರಾಫ್ಟ್. ಪೈಲಟ್ಲೆಸ್ ಟಾರ್ಗೆಟ್ ಏರ್ಕ್ರಾಫ್ಟ್ ಅಂತ. ಮನುಷ್ಯ ಇದ್ರಾಗ ಎಲ್ಲಿ ಮನುಷ್ಯ ಹೋಗಲ್ಲ, ಅದಕ್ಕೆ ಹೇಳೋದು ಪೈಲಟ್ಲೆಸ್ ಅಂದ್ರೆ ಪೈಲಟ್ ಇಲ್ಲ, ಪೈಲೆ. ಹಾಂ ಹಾಂ ಬರೋಬರ್ರಿ. ಹಾಂ ಪೈಲಟ್ ರಹಿತ ಓಕೆ. ವಿಮಾನ. ಇದು ಓಡಾಡ್ತಾ ಇರುತ್ತೆ ಹಾಂ. ಕೆಳಗಡೆ. ಇದನ್ನ ರಿಮೋಟ್ಲಿ ಡೈರೆಕ್ಟ್ ಮಾಡೋ. ರಿಮೋಟಲ್ಲಿ ಇದನ್ನ ಹಾರಾಡಿಸ್ಬೋದು. ಓಕೆ. ಬಟ್ ಇವರು ಗನ್ ಪ್ರಾಕ್ಟೀಸ್ ಮಾಡೋಕ್ಕೆ, ಫೈರಿಂಗ್ ಮಾಡೋದಕ್ಕೆ, ಏರ್ ಮಿಸೈಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಹಾಂ ಹಾಂ ಹಾಂ. ಕೆಳಗಡೆ ಭೂಮಿಯಿಂದ. ಓ ಡೀಲ್. ಇದು ಮೋಸ್ಟ್ ಯೂಸ್ಫುಲ್ ಹಾಗಾರೆ. ಬೇರೆ ಇದೆ. ಎಲ್ಲರೂ ಹೋಗಿ ಬಿತ್ತು ಅಂದರೆ ಪ್ಯಾರಾಚೂಟ್ ಓಪನ್ ಆಗಿ ಆರಾಮಾಗಿ ಲ್ಯಾಂಡ್ ಅದನ್ನ ಆಗಲ್ಲ ಹಾಂ ಏರ್ಕ್ರಾಫ್ಟ್. ಹಾಂ ಹಾಂ. ಮತ್ತೇನು ಫ್ಯೂಲ್ ಖಾಲಿ ಆಯಿತು ಬಿದ್ದೋಗೋದು ಆ ಥರ ಚಾನ್ಸ್ ಇಲ್ಲ. ನೋಡ್ರಿ. ಹಾಂ ರೀ. ಪ್ಯಾರಾಚೂಟ್ ಓಪನ್ ಆಗಿ ಸ್ಲೋಲಿ ಟು ಲ್ಯಾಂಡ್ಸ್ ಅಂದ್ರೆ ಇದು ಎಷ್ಟು ವೇಟ್ ಇರ್ಬೋದು ರೀ? ಭಾಳ ಅಂದ್ರೆ ಇದು ಮ್ಯಾಕ್ಸಿಮಮ್ 15 ಕ್ವಿಂಟಲ್ ಇದರಲ್ಲಿ ಇದೆ. ಬೂಸ್ಟರ್ ಥ್ರಸ್ಟ್ 195 kg ಫ್ಯೂಲ್ ಅದು. ಹೌದಲ್ರಿ? ಹಾಂ ಹಾಂ. ಮ್ಯಾಕ್ಸಿಮಮ್ ಸ್ಪೀಡು 300 ಮೈಲ್ ಆಲ್ಟಿಟ್ಯೂಡ್. ತೂಕ ಕೊಟ್ಟಿಲ್ಲ ಇರಲ್ಲ. ಇದು ಅದೇ ಏರ್ಕ್ರಾಫ್ಟ್ ಸಣ್ಣದಲ್ಲಿ ಇಟ್ಟಿದ್ದಾರಲ್ಲ, ಅದ ಮಾಡಲ್ಲ. ಅದೇ ಇದು ಲೇಟೆಸ್ಟ್ ಮಾಡಿದ್ದು. ಹಾಂ. ಹಿಂದೂಸ್ತಾನ್ ಟ್ರೈನರ್. ಹಾಂ. ಇದು ಅಜಿತ್ ಅಂತ ಹೇಳಿ. ಹೌದ್ರಾ? ಹಾಂ ರೀ. ಡಬಲ್ ಇಂಜಿನ್ ಇದೆ. ಇದು ಏರ್ ಇಂಟೆಕ್ ಇದೆಯಲ್ಲ, ಎರಡು ಇದೆ. ಇಂಜಿನ್ ಸಿಂಗಲ್ ಇಂಜಿನ್. ಹಾಂ ಹಾಂ ಹಾಂ. ಅಜಿತ್. ಅವಾಗ ಯಾವಾಗ ಕಂಪ್ನಿ ಸ್ಟಾರ್ಟ್ ಆಗಿದೆಯಲ್ಲ, ಹಾಂ. ಅವಾಗ ಮಾಡಿರೋದು ಇವೆಲ್ಲ. ಹ್ಞೂ. ಅಜಿತ್. ಫೋನ್ ತಗೊಂಡೆ, ಚಾರ್ಜ್ ಹಾಕಿದ್ದೆ. ಹಾಂ ತೊಗೊಂಡೇನ್ರಿ. ನಾನೇ ಮರೆಸ್ಬಿಟ್ಟಿದ್ದೆ. ಇಲ್ಲ ತೊಗೊಂಡೇನ್ರಿ. ಐಡಿಯಾ ಬಂತು. ಇವಾಗ ಇದು ಭಾರಿ ಭರ್ಜರಿ ಮಾಡಿದ್ದಾರೆ ಒಳಗಡೆ. ಭಾಳ ಇಂಪಾರ್ಟೆಂಟ್ ಪ್ಲೇಸ್ ರೀ ಇದು ನಮಗೆ. ಬಾಂಬರ್ ಇದು. ಎರಡನೇ ಮಹಾಯುದ್ಧದಲ್ಲಿ ಇದನ್ನೆಲ್ಲ ತಗೊಂಡೋಗಿ ಬಾಂಬರ್ ಅಂತ ಕ್ಯಾನ್ಬೇರಾ. ಹಾಂ ಕ್ಯಾನ್ಬೆರ್ರಾ ಏರ್ಕ್ರಾಫ್ಟ್. ಬೆರ್ರಾ. ಹಾಂ ರೀ. ಇದನ್ನೇ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್, ಸರ್ವಿಸು, ರಿಪೇರಿ ಓವರಲ್ಲ ತುಂಬ ಹೆವಿ ಇದೆ ರೀ. ಹೆಲ್ಪ್ ತಗೊಂಡು ನಾವು ಮಾಡ್ತಾ ಇದ್ವಿ. ಹೌದಲ್ರಿ? ಬ್ರಿಟಿಷರೇ ಬುನಾದಿ ಹಾಕಿದ್ದು ಅದು ಇದು ಸೇರಿ ಒಟ್ಟ ಒಂದೇ ಏರ್ಕ್ರಾಫ್ಟ್. ಓಹೋ. ತುಂಬ ಹೆವಿ ಇದೈತೆ ರೀ. ಹಾಂ ಹಾಂ ರೀ. ಏನು ಮಾಡ್ತೀವಿ? ಹಾಂ ರೀ. ಒಂದೇ ಪೈಲಟ್ ಹಾಂ ಹಾಂ ಹಾಂ. ಬಾಂಬ್ ಹಾಕ್ಬಿಟ್ಟು ವಾಪಸ್ ಬರೋದು. ಇದು ನಮ್ಮ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ALH ಅಂತ. ಇದು ರೀ. ALH. ಹಾಂ ಹಾಂ ಹಾಂ. ಇದು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ಬರ್ಬೋದು. ಬನ್ನಿ ವಾಪಸ್ ಆಂಬುಲೆನ್ಸ್ ಇದೆ ಇದರಲ್ರಿ? ಹಾಂ, ಎಲ್ಲ ಥರ. ಹಾಂ ಹಾಂ ಹಾಂ. ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್. ಹಾಂ ರೀ. ಧ್ರುವ ಇದ್ರ ಹೆಸರು. ಹಾಂ ಧ್ರುವ. ಧ್ರುವ. ಓಹೋ ಸಖತ್ತೈತೆ ಬಿಡ್ರಿ ಅದು ಧ್ರುವ. ಇದು ಲೊಕೇಶನ್ HAL ಹೆಂಗೆ ಐತೆ ಅನ್ನೋದಕ್ಕೆ. ಇಲ್ಲ, ಇದ್ರ ಒಳಗಡೆ ನೆಕ್ಸ್ಟ್ ನಾವು ಹರ್ಬಲ್ ಗಾರ್ಡನ್ ಇದೆ. ಹೌದಲ್ರಿ? ಅರ್ಚಿಡೇರಿಯಂ, ಓಹೋ. ಸ್ಟ್ಯಾಟಿಕ್ ಡಿಸ್ಪ್ಲೇ ಅದೆಲ್ಲ. ಡಾಕ್ಟರ್ RK ತ್ಯಾಗಿ. ಇದಕ್ಕಿಂತ ಮಳೆಗಾಲದಾಗ ಭಾಳ ಸೌಂದರ್ಯ ಆಗ್ಬೋದು, ಕಾಣ್ಬೋದು ರೀ ಇದು. ಇದು ಇಲ್ಲೊಂದು ಐತಲ್ರಿ, ಜಿ ಕಿಂಗ್. ಹಾಂ ರೀ. ಸಿ ಕಿಂಗ್ ಸಮುದ್ರ ರಾಜ್ಯ ಇದು. ಹೌದಲ್ರಿ? ಹಾಂ ಸಿ ಕಿಂಗ್. ತಟರಕ್ಷಕ್ಕೆ ಯೂಸ್ ಮಾಡ್ತಾರೆ. ಓಕೆ. ಹಾಂ ರೀ. ಕೋಸ್ಟ್ ಗಾರ್ಡ್ ಮತ್ತು ನೇವಿ. ಹಾಂ ಹಾಂ. ನೇವಿಯರು ಯೂಸ್ ಮಾಡ್ತಕ್ಕಂಥ ಬರಹತ್ತೈತೆ ಅಲ್ರಿ ಇದು. ನಾವು ರಿಪೇರ್ ಓವರಾಲ್ ಸಪೋರ್ಟ್ ಇದೆ. ಹಾಂ ರೀ. ಇದು ನಾವು ಮಾಡಲ್ಲ ಮ್ಯಾನುಫ್ಯಾಕ್ಚರಿಂಗ್. ರಿಪೇರ್ ಓವರಾಲ್ ಸಪೋರ್ಟ್ ಇದ್ದರೆ ಎಷ್ಟು ಹೆಲಿಕಾಪ್ಟರ್ ಇದು ರೀ?
ಎಷ್ಟು ಜನ ಇದು ತಗೊಂಡು? ನೌಸೇನಾ ಇದು ನಿನಗೆ 20 ಪೀಪಲ್ಸ್ ಒಳಗಡೆ ಅಕಾಮಿಡೇಷನ್ ಫುಡ್ಡು. ಹ್ಞೂ ರೀ. ಈಗ ಇದಾಗ್ತದಲ್ಲ, ಫ್ಲಡ್ ಆಯಿತು, ಹೌದು ಸುನಾಮಿ ಆಯಿತು, ಹೌದು ಜನರುಗಳಿಗೆ ಆಹಾರ ಪೊಂಟಣಗಳು ಹಾಂ ರೀ. ಅದೆಲ್ಲ ಸಪ್ಲೈ ಮಾಡೋದಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡ್ತಾರೆ. ನೌಸೇನದ್ದು ಐತೆ ಅಂತ ಒಂದು ಇಲ್ಲಿ ಬನ್ನಿ, ಇಲ್ಲಿ ಒಟ್ಟು ಇಂಡಿಯನ್ ಆರ್ಮಿಗೆ ಹೆಲ್ಪ್ ಮಾಡೋಂಥದ್ದು ನೇವಿದು. ನೇವಿ ಓಕೆ. ಸಮುದ್ರ ತಳದಲ್ಲಿ ಮಾತ್ರ ಇದೆಲ್ಲ ಓ ಶಿಪ್ ಬಿದ್ದೋಗಿರುತ್ತೆ, ಹಾಂ ರೀ. ಅಥವಾ ಯಾವುದೋ ಇವ್ರದ್ದು ಟೆರಿಸ್ಟ್ ಶಿಪ್ ಬರ್ತಾ ಇರ್ತದೆ, ಹಾಂ ರೀ. ಅದನ್ನ ಕಣ್ಣಿಡೋದಕ್ಕೆ ಹಾಂ ರೀ. ಇದನ್ನ ಯೂಸ್ ಮಾಡ್ತಾರೆ. ಹಾಂ 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 ಭಾಳ ತುಂಬ ಶಕ್ತಿಶಾಲಿ. ಮೇನ್ ರೋಟ್ರಿ ಇದು ಮೇನ್ ರೋಟ್ ಆಗುತ್ತೆ. ಹಾಂ 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 ರೀ. ಎಷ್ಟು 5 ರೇಕೇನ್ರಿ ಇದಕ್ಕೆ? ಹಾಂ 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 ಇದು ಹಾಂ ಹಾಂ ರೀ. ಸ್ಪೀಡ್ ಸಿಕ್ಕಲ್ಲ ನಿಮಗೆ. ಹೌದು ರೀ ಹೌದು. ಹಾಂ ಟೆಕಪ್ ಆದ್ಕೊಳ್ಳೇನ ಒಳಗೆ ತೊಗೊಂಬರ್ತೈತೆ. 5 ಇದೆ, 5 ಹೌದು ರೀ ಹೌದು. ಹಾಂ ರೀ. ಅಲೋವೆರಾ ಮೇಲೆ ಹಾಕ್ಕೊಂಡಿದ್ದೇನೆ ಇದರಲ್ಲಿ ಪಾಟಲ್ಲಿ. ಹೌದಲ್ರಿ ಇಲ್ಲೆಲ್ಲ ಒಂದೊಂದು ತಿಂತೀನಿ ನಾನು ತೊಗೊಂಡು. ಜೋಪಾನ ಮಾಡಿದ್ದಾರೆ ರೀ. ಹಾಂ ಹಾಂ. ಭಾಳ ಒಳ್ಳೇದು ಯಾರು ಈಗೆಲ್ಲ ನಮ್ಮ ಗ್ರಾಮೀಣದಾಗ ಸಿಗುತ್ತೆ ರೀ ಇದು. ಆದರೆ ಒಳ್ಳೆ ಹಚ್ಚ ಹಸಿರಾಗಿ ಇರ್ತದೆ. ಈಗ ಇಲ್ಲಿ ನೀರಿನ ಕೊರತೆ ಅನ್ಸುತ್ತೆ ಅದು. ಕಲರ್ ಸುಸ್ಥಿರ ಅಭಿವೃದ್ಧಿ ಉದ್ಯಾನವನ ಇದು ನಡುವೈತಲ್ಲ ಏನು ರೀ ಇದು? ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಸೋಲಾರ್ ಯೂಸ್ ಮಾಡೋದು, ಹಾಂ ಹಾಂ ಸೋಲಾರಿಂದ ಮೋಟ್ರ್ ಯೂಸ್ ಮಾಡೋದು, ಹೌದು ರೀ. ಹಾಂ ನೀರು ಬಿಸಿನೀರು ಮಾಡೋದು ಇಲ್ಲಿ ರೀ. ಓಕೆ. ಹಾಂ ಹಾಂ. ಇದು ಬಂದು ನಿಮಗೆ ಮೆಟ್ ಡಿಪಾರ್ಟ್ಮೆಂಟ್ ಇದು ಮೆಟ್ರಾಲಜಿಕಲ್ ಅಂತಾರಲ್ಲ, ಹ್ಞೂ ರೀ. ಗಾಳಿ, ಹಾಂ ರೀ. ಮಳೆ, ಹವಾಮಾನ ವೈಪರೀತ್ಯಗಳನ್ನು ಪರಿಚಯಿಸೋದು. ಇದರಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ ಒಳಗಡೆ. ಗಿಡಮೂಲಿಕೆಗಳ ಉದ್ಯಾನವನ. ಹಾಂ ಹಾಂ ಹಾಂ. ಗಿಡ ಅಲ್ಲ ವನಸ್ಪತಿ, ರೋಸ್ಮೆರಿ ಬೇರೆ ಎಲ್ಲ ಇದರಲ್ಲಿ ಪ್ಲಾಂಟ್ಸ್ ಇದೆ. ಹಾಂ ರೀ. ಅಲೋವೆರಾ, ಹೌದಲ್ರಿ. ಒಂದೆಲಗ ಅದೆಲ್ಲ ಐತಿ. ಶುಗರ್ ಲೀಫ್, ಸರ್ಪಗಂಧ. ಹಾಂ ರೀ. ಇವೆಲ್ಲ ಒಂದೆಲಗ. ಒಂದೆಲಗ ಇದು. ಹಾಂ ರೀ. ಪತ್ರಿ ಹ್ಞೂ ಇದು ಮಲ್ಲಿಗೆ ಎಲ್ಲ ಗಿಡಮೂಲಿಕೆ. ಹೌದು ಚೆನ್ನಾಗಿ ಮಾಡ್ಯಾರ ಅಡ್ಡಿಲ್ಲ. ಅದೇ ಯಾವ್ಯಾವ ರೋಗಕ್ಕೆ ನಾವು ಯೂಸ್ ಮಾಡ್ಬೋದು ಅನ್ನುವಂಥದ್ದು ಫಲಕ ಹಾಕ್ಯಾರನ್ರಿ ಇದನ್ನ. ಇವನ್ ಕ್ಯಾನ್ಸರ್ ಕೂಡ ಡ್ರಗ್ಸ್ ಯೂಸ್ ಮಾಡ್ಬೋದು. ಲೆಪ್ರಸಿ ನೋಡಲ್ಲ, ರೋಸ್ಮೆರಿ ಬಂದು ಕ್ಯಾನ್ಸರು, ಸ್ಟ್ರೋಕ್, ಅಲ್ಜಿಮೇರ್ ಡಿಸೀಸಸ್, ಮರು ಬರುತ್ತಲ್ಲ ಹಾಂ ರೀ. ಅದಕ್ಕೆಲ್ಲ ಯೂಸ್ ಮಾಡೋದು. ಟೈಫಾಯ್ಡ್ಗೆ, ಕಫ, ಹಾಂ ಹಾಂ. ಹರ್ಬಲ್ ಗಾರ್ಡನ್ ಅಂತೆ. ಹಾಂ. ಇದು ಕ್ಲೋಸ್ ಮಾಡಿದ್ದಾರೆ. ಇದು ಒಳಗಡೆ ಪ್ಲಾಂಟ್ಗಳೆಲ್ಲ ಆರ್ಕಿಡೇರಿಯಮ್ ರೀ. ಸಸ್ಯಗಳು ಕೆಲವೊಂದು. ಹ್ಞೂ ರೀ. ಮಾಡಲ್ಲ ಕವಾಟ, ಹೊರಗಿನ ಕವಚ. ಹಾಂ ಹಾಂ. ಅದ್ರಲ್ಲಿ ಕೂತ್ಕೊಂಡು ನೀನು ಆಪ್ರೇಟ್ ಮಾಡಿದರೆ ಪೈಲಟ್ ಥರನೇ ಗೊತ್ತಾಗುತ್ತೆ. ಹಿಂಗಲ್ರಿ. ಹಾಂ ಹಾಂ ರೀ. ಕುತ್ಕೊ ಬರ್ರಿ ಅದ್ರಾಗ ನಮ್ಮ ಸ್ವಾಮಿಯವ್ರ ಕುದರ್ಸನ ಸಿಮಿಲಿಟರಿ ಕೂತ್ಕೊಂಡು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಇದರಲ್ಲಿ. ಹಾಂ ರೀ. ಇದರಲ್ಲಿ ಕೂತ್ಕೊಂಡು ನೀನು ಆಪ್ರೇಟ್ ಮಾಡಿದ್ರೆ ಏನಾಗುತ್ತೆ, ಹಾಂ ರೀ. ರಿಯಲ್ ನಿನಗೆ ಲ್ಯಾಂಡಿಂಗು, ಟೇಕ್ ಆಫ್ ಎಲ್ಲ ಗೊತ್ತಾಗುತ್ತೆ. ಗೊತ್ತಾಗತ್ತಲ್ರಿ. ಹಾಂ ಹಾಂ. ಭೂಮಿ ಬರೋದು, ಕೆಳಗೆ ಹೋಗೋದು, ಮೇಲೆ ಹೋಗೋದು. ಹಂಗಂಗೆ ಕಿತ್ತಾಕಿದ್ರೆ ಜಾಯ್ಸ್ಟಿಕ್ ಕಿತ್ತಿಲ್ಲ. ಹಾಂ ಹಾಂ ರೀ. ಬ್ರೇಕ್ ಇದ್ರ ಮೇಲೆ ಜಾಯ್ಸ್ಟಿಕ್ ಇರುತ್ತೆ. ಹಾಂ. ಏರು ಇಳುವ ಅಂತರ ಇಂಡಿಯಾದಲ್ಲಿ ಮಾಡಿರೋ ಮಾಡೆಲ್ ಅಷ್ಟೇ ಇರುತ್ತೆ. ಬರೋಬರಿ. ಹಾಂ ರೀ. ಬಿಡಿ ಭಾಗಗಳಾಗ್ಯದ. ಇದು ಸೇರ್ಕೊಂಡಿತ್ತು. ಜಾಯಿಂಟ್ ತಪ್ಪೈತ್ರಿ ಈಗ. ಈ ಕಡೆ ಹಾಂ ಹಾಂ ರೀ. MiG-21 ಫೈಟರ್ ಇದೆಲ್ಲ ರಷ್ಯನ್ ವರ್ಷನ್. ಇದು MiG-21 ಅನ್ರಿ ಇದು. MiG-21 ಇದು
ಓ ಏರ್ಕ್ರಾಫ್ಟ್ಗಳು ಸುಮಾರು ಬಿತ್ತಲ್ಲ. ಹ್ಞೂ ರೀ. ಸರ್ವಿಸಿಂದ ಇದನ್ನು ಔಟ್ ಮಾಡಿದ್ರು. ಯಾಕಂದ್ರೆ 45-50 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ರು. ಹಾಂ ರೀ. ಹಾಂ ಎಲ್ಲ ಹೊಸ ಹೊಸ ಏರ್ಕ್ರಾಫ್ಟ್ ಬಂದಿದೆ. ಹೌದು. ಇದು ಅಂಬಾಸಡರ್ ಕಾರ್ ಥರ ಹಳೆ ಏರ್ಕ್ರಾಫ್ಟ್. ಹಾಂ ಹಾಂ ಮತ್ತು ಹೊಸ ಹೊಸ ಮಾಡಲ್. ಈ ಮತ್ತು ಹೊಸ ವರ್ಷನ್ ಬಂದಿಂದ ಅದು ಇದಾಗೈತೆ ಅನ್ಸುತ್ತೆ. ನೋಡಿ 66-74ರಲ್ಲಿ ಇದನ್ನೆಲ್ಲ ನಮ್ಮ ಪ್ರೊಡಕ್ಷನ್ ಮಾಡಿರೋದು. ಇದ್ರ ಸ್ಪೀಡನ್ನು ನೋಡಿ 2230 km/h. ಹಾಂ ರೀ. ಸೌಂಡ್ ಸ್ಪೀಡ್ಗಿಂತ 1.5 ಪಟ್ಟು ಜಾಸ್ತಿ ಇದೆ. ಫೈಟರ್ ಇದು, ಪ್ಯೂರ್ಲಿ ಫೈಟರ್ ಏರ್ಕ್ರಾಫ್ಟ್. ಒಟ್ಟು ತನ್ನ ಜೀವಿತದೊಳಗೆ ಭಾಳ ಕೆಲಸ ಮಾಡೈತೆ ರೀ. ಹಾಂ, ಈ ಮೇನ್ ರಷ್ಯನ್ ಹೆಲ್ಪ್ ತಗೊಂಡು ನಾವಿಲ್ಲಿ ಲೈಸೆನ್ಸ್ ಪ್ರೊಡಕ್ಷನ್ ಮಾಡಿ ಆರಂಭದ ಹಂತದಾಗ ಎಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಇವಾಗ ಎಲ್ಲ MiG-21, 27 ಮಿಗ್ ಸೀರೀಸೇ ಔಟ್ ಇವಾಗ. ಹೌದಲ್ರಿ. ಸುಖೋಯ್ ಬಂದಿದೆ. ಸುಖೋಯ್ ಸಿರೀಸ್ ಸ್ಟಾರ್ಟ್ ಆಗೈತೆ ರೀ. ಹಾಂ ಹಾಂ. ಎಲ್ಲಿ ಮಹಾರಾಷ್ಟ್ರ ರೀ? ಇದೇ ಏರ್ಕ್ರಾಫ್ಟ್ ಅಲ್ಲಿ ಚಿಕ್ಕ ಮಾಡಲ್ ನೋಡಿದ್ರಲ್ಲ, ಹ್ಞೂ ರೀ. ಹಿಂದೂಸ್ತಾನ್ ಪಿಟ್ಸನ್ ಟ್ರೈನರ್ ಅಂತೇಳಿ HPT. ಅಲ್ಲಿ ಒಂದು ಸಣ್ಣ ಎಸ್, ಇದು ನೋಡಿ ಚಿಕ್ಕ ಎಂಜಿನ್, ಒಂದು ಬಿಗ್ ಬುಲೆಟ್ ಎಂಜಿನ್ ಥರ ಇರುತ್ತೆ ಅಷ್ಟೇ. ಹಾಂ ಹಾಂ ಹಾಂ. ಒಂದೇ ಇಬ್ಬರು ಕೂತ್ಕೋಬೋದು ಒಳಗಡೆ. ಇದು ಕೂಡ ಟ್ರೈನರ್ ಅಂತ ಯೂಸ್ ಮಾಡಿ ಪೈಲಟ್ ಟ್ರೈನಿಂಗಿಗೆ ನಾವು ಯೂಸ್ ಮಾಡ್ಬೋದು. ಹೌದಲ್ರಿ. ಹಾಂ ರೀ. PT-32. ಅಲ್ಲಿ ಟೆಕ್ನಿಕಲ್ ಡೇಟಾ ಇದೆ ಅದರಲ್ಲಿ. ಇದರಲ್ಲಿ. ಹಾಂ ರೀ. ಆಲ್ಟಿಟ್ಯೂಡು 3 ಕಿಲೋಮೀಟರ್ ಹೈಟ್ ಮೇಲ್ಗಡೆ ಮ್ಯಾಕ್ಸಿಮಮ್ ಅಷ್ಟು ಮೇಲೆ ಹೋಗುತ್ತೆ. ಭೂಮಿಯಿಂದ 4.5 hours ಇದನ್ನು ಫ್ಲೈ ಮಾಡ್ಬೋದು ಒಂದು ಸಲ ಫ್ಯೂಲ್ ಮಾಡಿದರೆ ಕಂಪ್ಲೀಟ್. ಹೌದಲ್ರಿ. ಹಾಂ ರೀ. ಒಂದು ಸಲ ಇಂಧನ ತುಂಬಿಸಿ ಹಾರಿಸಿದ್ರೆ. ಇದು ರಿಯಲ್ ಏರ್ಕ್ರಾಫ್ಟ್, ಹಳೆಯದು ಡಮ್ಮಿ ಮಾಡ್ತಾರೆ. ಹ್ಞೂ ರೀ. ಎಲ್ಲ ಇದೆ ಇದರಲ್ಲಿ ನೋಡಿದ್ರೆ. ಇದು ಆಲ್ರೆಡಿ ಈಗ ಕಂಡೀಷನ್ ಕಂಡೀಷನ್ ಇರಲ್ಲ ರೀ. ಹಾಂ, ಒಟ್ಟು ಮಾಡಲ್ಗಾಗಿ ತೋರಿಸ್ಲಿಕ್ಕೆ ಮ್ಯೂಸಿಯಂ ಎಲ್ಲ ಇದೆ ಇದರೊಳಗಡೆ ಎಲ್ಲ ಇದೆ. ಹಾಂ ಹಾಂ ಹಾಂ. Which building? This is a hall building. No, that is not ours. That is a private company. You do one thing. No, you go here. You have made it very latest things now. That building is there. That While building. going out, you have to see 2 buildings are there. Beautifully they have done. Inside we You have to. You can go. Allowed. While going out, you have to go through that one. These are all nothing models only. inside having photos, maybe some. Everything can be taken. No issues. Okay. ತಮ್ಮ ಪ್ರಾಪರ್ ಯಾವ್ದು ಸರ್? Pura all 3D and all, no? Lot of things they have changed. Latest inside. things, inside only it is there. Okay. You are from which area? I'm from Salem, Tamil Nadu. Salem. Tamil Nadu. ಸೇಲಂ. It's my Security. Pardon? You are security. I am fire officer. Fire chief of HAL. Chief fire officer. You are from sir? Okay. Good. You come from Salem? I'm To from see Tamil this? Nadu. Okay. Not seeing. We are working in same company. So we came 2 months before. So it was closed for the. You might have seen in the latest news. It is opened and inaugurated and all, no? That's why. Yes, you can see inside. It is there that side. While going out, you have to go through that one. That is worth to see. We'll go. Yes, you can see. We have earlier visited here. We were not finding after inauguration. Now it is completely renovated. They made it very latest things. We are reduced or increased? Increased, sir. We have spent some 350 crores for it. Lot of things we have changed. It became in the month of March. It was closed. It was closed. Now it is opened with all the full. Oh, very nice. Thanks. Yeah. ಹಾಂ ರೀ. ಪುನರುತ್ಥಾನ ಮಾಡ್ತಾ ಇದ್ದಾರೆ, ರಿನೋವೇಷನ್. ಹೌದಲ್ರಿ. ಹಾಂ ರೀ. ಅವಾಗ ಬಂದು ಹೋಗಿದ್ದಾರೆ. ರಿನೋವೇಷನ್ ಆದಮೇಲೆ ನ್ಯೂಸ್ ಪೇಪರಲ್ಲಿ ಸಿಕ್ಕಾಪಟ್ಟೆ ಬಂದಿದೆ ಇದ್ರ ಬಗ್ಗೆ ಏನೇನೋ ಮಾಡಿದ್ದಾರೆ ಅಂತೇಳಿ ಹೊಸದನ್ನು. ಹಾಂ ಹಾಂ. ಎಲ್ಲಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಓಹೋ, ಬರೋಬರಿ. ಹಾಂ, ಮತ್ತು ನ್ಯೂಸ್ ಅನೌನ್ಸ್ ಆಗಿರ್ತೈತಿ, ಅದನ್ನು ಪ್ರಭಾವಿತರಾಗಿರ್ತಾರೆ. ಆದ್ರೆ ಆ ಥರದ ಒಂದು ಕ್ರಿಯೇಟಿವಿಟಿ ಇಲ್ಲಿ ನಡೆದಿರ್ಬೇಕಲ್ರಿ. ಹೌದು.
ಏರ್ಕ್ರಾಫ್ಟ್ ಫ್ಲೈ ಮಾಡ್ತಾವಲ್ಲ ಕಂಟ್ರೋಲ್ ಮಾಡೋದಕ್ಕೆ ರೆಡಾರ್ಸ್. ಹೌದಲ್ರಿ? ಟಿ ವಿ ಥರ ನೀವು ಮೆಸೇಜ್ ಬರ್ತದಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಹ್ಞೂ ರೀ. ಏರ್ ಟ್ರಾಫಿಕ್ ಕಂಟ್ರೋಲರ್ ಎಲ್ಲ ಕಂಟ್ರೋಲ್ ಮಾಡ್ತಾರಲ್ಲ ಹ್ಞೂ ರೀ. ಎಲ್ಲ ರೆಡಾರ್ಸ್. ಓಹೋ ಹ್ಞೂ ರೀ. ಇದಿಲ್ಲ ಅಂದರೆ ಏರ್ಕ್ರಾಫ್ಟ್ ಟೇಕಾಫ್ ಲ್ಯಾಂಡಿಂಗ್ ಮಾಡಲಿಕ್ಕೆ ಹಾಂ, ಇವ್ರ ಸಂಜ್ಞೆಗಳನ್ನ ತಿಳ್ಕೊಂಡು ಇದು ಮಾಡೋದು. ಮೆಟ್ರಾಲಜಿಕಲ್ ರೆಡಾರ್ ಅಂತ ಹೇಳಿದ್ರೆ ಇದು ನಿಮ್ಗೆ ಹವಾಮಾನ, ಗಾಳಿ ಸ್ಪೀಡು, ಟೆಂಪ್ರೇಚರ್ ಎಷ್ಟಿದೆ, ಮಳೆ ಬರೋ ಥರ ಇದೆ, ಮೋಡ ಬರೋ ಥರ ಇದೆ, ಇದೆಲ್ಲ ತೋರಿಸ್ಕೊಡುತ್ತೆ. ಓಹೋ. ಈ ಡೇಟಾ ಎಲ್ಲ ಏರ್ ಟ್ರಾಫಿಕ್ ಕಂಟ್ರೋಲ್ ಬರುತ್ತೆ. ಅವ್ನು ಪೈಲಟ್ ಕೇಳ್ತಾರೆ ಬಿಫೋರ್ ಲ್ಯಾಂಡಿಂಗ್ ಇವು ಲಾಸ್ಟ್ ಹಾಂ ಹಾಂ ಹಾಂ. ಎಷ್ಟಿದೆ ಟೆಂಪ್ರೇಚರ್, ಏನು ಪ್ರಾಬ್ಲಮ್ ಇದೆ ಎಲ್ಲ ತಿಳಿಸ್ತೈತೆ. ಅದೆಲ್ಲ ಅವರು ಹಾಂ ರೀ. ನೋಟ್ ಮಾಡ್ತಾರೆ. ಓಕೆ, ನಿಮ್ಮ ಫೋಟೋ ತೆಗಿಯೋದು ಯಾರಿಲ್ಲಪ್ಪ? ಏ ಇದು So, ಇದು ಮೇನ್ ರೆಡಾರ್ ಏರ್ ಟ್ರಾಫಿಕ್ ಕಂಟ್ರೋಲ್. ಇಲ್ಲಿ ರೀ. ಹಾಂ ಹಾಂ. ಪೈಲಟ್ ರನ್ವೇಗೆ ಅಪ್ರೋಚ್ ಮಾಡುವಾಗ ಅವ್ನು ಕೇಳ್ತಾನೆ ಹಾಂ ರೀ. ಕಾಲ್ ಸೈನ್ ಹೇಳ್ಬಿಟ್ಟು ನಾನು ಲ್ಯಾಂಡಿಂಗ್ ಬರ್ತಾ ಇದ್ದೀನಿ, ಲ್ಯಾಂಡಿಂಗ್ ಕ್ಲಿಯರೆನ್ಸ್ ಇದೆಯಾ. ಇದು ರೀ. ಹಾಂ, ಇದು ಮೇನ್. ಇದು ಹಿಂಗೆ ತಿರುಗ್ತಾ ಇರುತ್ತೆ. ಹಿಂಗೆ ರೀ? ಹಾಂ ತಿರುಗ್ತಾ ಇರುತ್ತೆ. ಓಹೋ ಹೋ. ಬರೋಬರ್. 360 ಡಿಗ್ರಿ ತಿರುಗುತ್ತೆ. ಹಾಂ ಹಾಂ ಹಾಂ. ಚಿಲ್ಡ್ರನ್ಸ್ ಹೌದಲ್ರಿ? ಹೌದು, ಮಕ್ಕಳು ಆಡ್ಲಿಕ್ಕೆ ಕಂಡಿದ್ದಾರೆ. ಅದ್ರ ಹೋಗಿ ಈಚೆ ಕಡೆ ಹೋಗಿ ಆ ಕಡೆ ಇಳಿತಾರೆ. ಇದು ಏನ್ರಿ 1950 ಇದು ಅವರು ಡಿಸೈನ್ ಮಾಡಿರೋದು ಅಷ್ಟೇ. ಆ್ಯಕ್ಚುಲಿ UK ಅವರು ಹೌದನ್ರಿ? ಡಿಸೈನ್ ಮಾಡಿರೋದು. ಇಲ್ಲಿ ಯುದ್ಧ ಮಾಡುವಾಗ ಫ್ಲೈಟ್ ಇದನ್ನು ಮಾಡ್ತಾ ಇರಲ್ಲ, ಹ್ಞೂ ರೀ. ಅವಾಗ ಇಲ್ಲಿ ಸರ್ವಿಸ್ ಮೇಂಟೆನೆನ್ಸಿ ಬರೋದಿದೆ. ಹಾಂ ಹಾಂ. 1950 ಅವಾಗ ಆಲ್ರೆಡಿ ಸೆಕೆಂಡ್ ವರ್ಲ್ಡ್ ವಾರ್ ಕಂಪ್ಲೀಟ್ ಆಗ್ಲಿಕ್ಕೆ ಬಂತು. ಹ್ಞೂ ರೀ. ಆ ಟೈಮ್. ಇದು ಪ್ಯಾಸೆಂಜರ್ ಏರ್ಕ್ರಾಫ್ಟ್. ಒಳಗಡೆ ಏರ್ಫೋರ್ಸ್ ಅವ್ರನ್ನ ಕೂರಿಸ್ಕೊಂಡು ಬರ್ಬೋದು. ಪೈಲಟ್ ಎಷ್ಟು ಜನ ಹಿಡಿಯುವಂಥದ್ದು? ಪಿಸ್ಟನ್ ಎಂಜಿನ್ ಇದೆ ಎರಡು. ಈಗ ಅವು ಎಷ್ಟು ಕಿಟಕಿ ಇದೆಯಲ್ಲ, ಹಾಂ ರೀ, ಅದ್ರ ಡಬಲ್ ಜನ. 10 ಜನ. ಹಾಂ ಹಾಂ ಹಾಂ. ಬರೋಬರಿ. ಇದು ಹಂಸ ಅಂತೇಳಿ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಹಾಂ ರೀ. ಅವ್ರು ಮಾಡಿರೋದು ಹಂಸ ಏರ್ಕ್ರಾಫ್ಟ್. ಹೌದಲ್ರಿ? ಇದೇನು ವರ್ಕಿಗೆ ಇಳಿದುತ್ತನ್ರಿ ಇದು ಸರ್ಕಾರ? ಕೆಲಸ ಮಾಡ್ತಾ ಇದೆ, ಇವತ್ತಿಗೆ ಮಾಡ್ತಾ ಇದೆ. ನಿಮಗೆ ಹವಾಮಾನ ನೋಡ್ಕೊಂಡು ಬರೋದು, ಆಮೇಲೆ ಅಂಥಕ್ಕೆಲ್ಲ ಸೀಡಿಂಗ್ ಮಾಡೋದಕ್ಕೆ, ಸರ್ವೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕೊಟ್ಟು ಹಾಂ ಹಾಂ ಹಾಂ. ಪೈಲಟ್ ಥರನೇ ಯೂಸ್ ಮಾಡ್ತೀವಿ. ಪೈಲಟ್ ಟ್ರೈನಿಂಗ್ ನೋಡಿ, ಇದನ್ನು ನಾವು ಮಾಡ್ತಾ ಇದ್ದೀವಿ. ಹೌದಲ್ರಿ? ಮಲ್ಟಿರೋಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಂತ ಹೇಳಿ. ಹಾಂ ರೀ. ಅವರು ಹಾಂ ರೀ. ಇದನ್ನು ನಾವು ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಇದೇ ಐಡಿಯಾ ಇರೋದು. ಹ್ಞೂ ಹ್ಞೂ ಹ್ಞೂ. MTA ಫ್ಯಾಕ್ಸ್ ಮಲ್ಟಿರೋಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ಪ್ಯಾಸೆಂಜರ್ ಏರ್ಕ್ರಾಫ್ಟ್. ಹೌದಲ್ರಿ? ಹಾಂ ರೀ. ಎಷ್ಟು ಜನರ ಇದು ಅಂತ ವಯ ಅಂತಂದ್ರಿ ಇದು ಕೆಪಾಸಿಟಿ? ನೋಡಿ, ಅದು ಡಬಲ್ ಇರುತ್ತೆ ಅಷ್ಟು. ಹೌದಲ್ರಿ? ಹಾಂ ಹಾಂ. ಓಕೆ ಓಕೆ. 100 ಸೀಟ್. ಹಾಂ ಹಾಂ. 100 ಸೀಟ್. ಬರೋಬರ್ರಿ ಬರೋಬರ್ರಿ. ಜೆಟ್ ಏಜೆನ್ಸ್ ಇದೆ. ಹಾಂ. ಜೆಟ್ ಏಜೆನ್ಸ್ ಆ ಕಡೆ ನೋಡಿ. ಆ್ಯಕ್ಚುಲಿ ರಷ್ಯನ್ ಇದು ತೊಗೊಂಡು ಹೆಲ್ಪ್ ತೊಗೊಂಡು ಹ್ಞೂ ರೀ. ರಷ್ಯನ್ ಟೆಕ್ನಾಲಜಿ ನಾವು ಪ್ಯಾಸೆಂಜರ್ ಫಸ್ಟ್ ಆರಂಭದಾಗ ರಷ್ಯನ್ ಟೆಕ್ನಾಲಜಿನ ಹೆಲ್ಪ್ ಆಗಿರೋದು. ಈ ನಿಲ್ಲ ನಮ್ಮ ತೆಗಿತೇವೆ. ಹಾಂ, ನಿಲ್ರಿ. ಹಾಂ. ಹಾಂ. ಜೆಟ್ ಎಂಜಿನ್ಸ್ ತುಂಬ ಹೈ ಸ್ಪೀಡಲ್ಲಿ ಹೋಗುತ್ತೆ. ಹೈ ಸ್ಪೀಡಲ್ಲಿ ಹೋಗಲ್ಲ. ಹೌದಲ್ರಿ? ಹಾಂ ರೀ. ಸಿಂಗಲ್ ಇಂಜಿನ್, ಇದು ಡಬಲ್ ಇಂಜಿನ್. ಅದು ಡಬಲ್ ಇಂಜಿನ್ ಅನ್ರಿ? ಹಾಂ. ನೋಡಿ, ಎರಡು ಇದೆಯಲ್ಲ, ಇಬ್ಬರು ಕೂತ್ಕೋಬೋದು. ಓ, ಬರೋಬರಿ. ಫ್ಯೂಲ್ ಬಂದ್ಬಿಟ್ಟು ವಿಂಗಲ್ಲಿ ಇರುತ್ತೆ, ಎಲ್ಲ ಕೆಳಗಿರುತ್ತೆ. ಹಾಂ. ATF ಕೆರೋಸಿನ್ ಹಾಕೋದು, ವೈಟ್ ಕೆರೋಸಿನ್. ಹಿಂಗೆ ರೀ? ಹಾಂ, ವೈಟ್ ಕೆರೋಸಿನ್. ಫ್ಯೂಲ್ ಬರೋಬರಿ ಬರೋಬರಿ. ಹಾಗಾಗಿ ವೆಟಬಲ್ ಇಲ್ಲ. 2 ಮಂದಿ ಮಾತ್ರ ತೊಗೊಂಡು ಹೋಗ್ತಾರೆ. ಸರ್ವೆ ಮಾಡೋಕೆ ಅಂತಿಂತದಕ್ಕೆ ಯೂಸ್ ಮಾಡ್ತಕ್ಕಂಥ. ಹಾಂ ರೀ. 1954 ಆಲ್ಮೋಸ್ಟ್ ಈ ಥರ ಏರ್ಕ್ರಾಫ್ಟ್ಗಳು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿರೋದು. 1954 ರೀ ಇದು? ಓಹೋ ಹೋ. ಫಸ್ಟ್ ವಿಮಾನ ಡಿಸೈನ್ ಮಾಡಿ ಸ್ಟಾರ್ಟ್ ಮಾಡಿದ್ರಲ್ಲ. ಹಾಂ ರೀ. ಆವಾಗ ಈ ಥರ ಏರ್ಕ್ರಾಫ್ಟ್ಗಳು ಈ ಥರ ಮಾಡ್ಯಾರ ಅವತ್ತಿ. ನೋಡಿ ಹೆಂಗಿದೆ, ಮೇಲೆ ಹೆಂಗಿದೆ. ಹೌದು ರೀ. ಅವಾಗ
ಅವಾಗೆಲ್ಲ ಎ ಸಿ ಆಕ್ಸಿಜನ್ ಕಾನ್ಸೆಪ್ಟ್ ಇರಲಿಲ್ಲ. ಅಂಥದ್ದು. ಗಾಳಿಗಳಿಗೆ ಓಪನ್ ಮಾಡ್ಕೊಂಡು ಕಾರ್ ಥರ ಹ್ಞೂ ರೀ. ಇತ್ತೀಚೆಗೆ ಎಲ್ಲ ಉಟ್ಕೊಂಡು ಮತ್ತೆ ಹೊಸ ಹೊಸ. ಹ್ಞೂ ರೀ. ಇಂಡಿಯಾದಲ್ಲಿ ಸೂರ್ಯಕಿರಣ್ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾರಲ್ಲ, ಕಿರಣ್ ಇದ್ರ ಹೆಸರು ರೀ. ಕಲರ್ ಡಿಸ್ಪ್ಲೇ ಮಾಡ್ತಾರೆ. ಕಿರಣ್ ಏರ್ಕ್ರಾಫ್ಟ್ ಇದು ಫಸ್ಟ್ ನಮ್ಮ ಫೈಟರ್ ಏರ್ಕ್ರಾಫ್ಟ್ ಈಚೆಯಲ್ಲಿ. ಹಾಂ ಹಾಂ ಹಾಂ. ಕಿರಣ್ 1964 ಫಸ್ಟ್ ಫ್ಲೈಟ್ ಆಗಿರೋದು ಇದು. ಹಾಂ. ಕಂಪ್ಲೀಟ್ಲಿ ಡಿಸೈನ್ಡ್ ಬೈ ಎಚ್.ಎಲ್. ಇದು ಗ್ರೇಟ್ ಅಲ್ರಿ ಹಾಗ್ರಿ ಎಚ್.ಎಲ್ಗೆ. ಎಂಜಿನ್ ಇದ್ರದ ಇದು ಎಂಜಿನ್. ಎಂಜಿನ್ಸ್. ಹಾಂ ಹಾಂ ಹಾಂ. ಹೆವಿ ಐತಿ ಬಿಟ್ರಿ ಇದು. ಇಲ್ಲ, ಒಳ್ಳೆ ಸೂಪರ್ ಏರ್ಕ್ರಾಫ್ಟ್ ಇದು ಕಿರಣ್. ಇವತ್ತಿಗೂ ಫೈಟರ್ ಯೂಸ್ ಹಾಂ. ಮಾಡ್ತಾರೆ. U784 ರೀ. ಇವು ಅಂದರೆ ಫೈಟರ್ ಅಂಡರ್ ಫೈಟರ್ 784 ಅದರ ರಿಜಿಸ್ಟ್ರೇಷನ್ ನಂಬರ್. ಹಾಂ ಹಾಂ. ನಿಮ್ಮ ವೆಹಿಕಲ್ಗೆ ಇರಲ್ಲ, ಹಾಂ ರೀ. ಹಂಗೆ ಇದಕ್ಕೂ ರಿಜಿಸ್ಟ್ರೇಷನ್ ನಂಬರ್ ಇದೆ. ಬರೋಬರ್ರಿ ಬರೋಬರ್ರಿ. ಹಾಂ ಹಾಂ ಹಾಂ. ರಿಜಿಸ್ಟ್ರೇಷನ್ ನಂಬರು ಕಂಟ್ರೋಲ್ ಮಾಡ್ತಾರೆ DGCA, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಹಾಂ ರೀ. ಹ್ಞೂ ಹ್ಞೂ ಹ್ಞೂ. ಇವೆಲ್ಲ ಟರ್ನ್ ಮಾಡೋಕ್ಕೆ ಹೊಳಸೋದಕ್ಕೆ ಯೂಸ್ ಆಗ್ತದೆ. ಫ್ಲಾಪ್ಸ್ ಇದ್ರಾಗ ಹತ್ಕೊಳ್ಳೋದು ಇಳಿಯೋದು ಹೌದಲ್ರಿ? ಹಾಂ ರೀ. ಲ್ಯಾಡರ್ ಬರುತ್ತೆ. ಹಾಂ ಹಾಂ ಹಾಂ. ಹ್ಞೂ. ಅದು ಬಂದು ನಿಂತ ಅದ್ರಾಗ. ಹೋಲಿಲ್ಲ, ಹ್ಞೂ ರೀ. ಆ ಹೋಲಿಗೆ ಒಂದು ಲ್ಯಾಡರ್ ಹಾಕ್ತಾರೆ. ಹಾಂ. ಕಾಕ್ಪಿಟ್ ಲ್ಯಾಡರ್ ಅಂತಾರೆ. ಅಲ್ಲಿ ಹೋಗಿ ಹೇಳ್ಕೊಳ್ಳೋದು. ಕಾಕ್ಪಿಟ್ ಬರೋಬರ್ರಿ ಬರೋಬರ್ರಿ. ಕಾಕ್ಪಿಟ್ ಲ್ಯಾಡರ್ ಇರುತ್ತೆ. ಹಾಂ. ಮೇಲೆ ಹತ್ಬಿಟ್ಟು ಪೈಲಟ್ ಕೂತ್ಮೇಲೆ ತೆಗೆದು ಬಿಡ್ತಾರೆ ಅದನ್ನು. ಹಿಂಗಲ್ರಿ? ಹಾಂ ರೀ. ಓಕೆ. ಡೊಳ್ಳಿನ ಸ್ಟುಡಿಯೋಕ್ಕೆ ಇದೊಂದು ಹೊಸ ವಿನೂತನ ವಿಡಿಯೋ ನೋಡಿರಿ ಈ ಸಲ ನಿಮ್ಮ ನೆರವಿನಿಂದ. ಸೇಲ್ ಮಾಡೋದಕ್ಕೆ ಹೌದಾ? ಹಾಂ ಹಾಂ. ಯಾರಾದರೂ ಏನಾದರೂ ಪರ್ಚೇಸ್ ಮಾಡ್ಬೋದಾ? ಓಕೆ. ಹಾಂ, ಏನು ಮಟ್ರಿಯಲ್ ಅವ್ರಿಗೆ ಇಷ್ಟ ಆದಿದ್ವು. ಚೆನ್ನಾಗಿ ಎಚ್.ಎಲ್ ಪ್ರಾಡಕ್ಟ್ಸೇ ಕಾಣೋಂಥವು ಇರ್ತಾವೆ ಮಾಡಲ್ಸ್ ಎಲ್ಲ. ಹೆಲಿಕಾಪ್ಟರ್ ಮಾಡೋದು ಹಾಂ ರೀ. ಹ್ಞೂ. ವಾಚ್ ಅದಾವೆ, ಗಡಿಯಾರ ಅದಾವೆ, ವಿಮಾನ ಅದಾವೆ. ಮನ್ಯಾಗ ಶೋ ಕೇಸಿ ಇಟ್ಕೊಳ್ಳೋಕ್ಕೂ ಬರ್ತಾವೆ, ನೆನಪಿನ ಕಾಣಿಕೆ ಕೊಡಲಿಕ್ಕೂ ಬರ್ತಾವೆ. ಹಾಂ ರೀ. ಏನಲ್ಲಪ್ಪ, ಓರಿ ಯಾವ್ದಾರು ತಗೊಳ್ತೀರಾ? ಮಗ್ ಏನಾರು ತಗೊಂತೀರಾ? ಏನು ತಗೋ, ನೀವು ಬೇಕಂದ್ರೆ ನಾನು ಕೊಡಿಸ್ತೀನಿ, ತಗೊಳ್ಳಿ. ಹೌದು, ಚವಿಗೆ ಹಾಕೋಬೋದು. ಮೇಡಮ್, ಯಾವ್ದು ಬೇಕು ಮೇಡಮ್? ಇದಿರಲಿ, ಬೇರೆ ನೆನೆ ತೆಗಿರಲಿ. ಇದು ಮೆಟಲ್, ಇದು ಮೆಟಲ್ ಅಲ್ಲಲ್ಲ? ಇದು ಮೆಟಲ್ಲ? ಮೆಟಲ್ ಅಂದರೆ ಏನು? ಮೆಟಲ್ ಅಂದರೆ ಲೋಹ. ಇದು ಪ್ಲಾಸ್ಟಿಕ್ ಅನ್ಸುತ್ತೆ. ಪ್ಲಾಸ್ಟಿಕ್ ಮೆಟಲ್ ಇದ್ದಿದ್ದು ತೊಗೊಂಬಿಟ್ರಿ. ಇದು ಮೆಟಲ್ ಅಂತಾರೆ. ಮೆಟಲ್ ಎಲ್ಲ ಮೆಟಲ್ಲೇ. ಇದು ಸೆಟ್ಲೈಟ್ ಎಲ್ಲ ನೀನು ಯಾವ ತೊಳ್ತೀವಿ. ಇದು ಬೇಕೇ ಇರಬೇಕು. ಕರೆಕ್ಟು ಅನೇ ಕಂಡಿಲ್ಲ ಮೇಡಮ್. ಇದು ಹೆಂಗೆ ಮೇಡಮ್? ಇದು ಹೆಂಗೆ ಲೆಕ್ಕ?
ಇಲ್ಲಿ ಹಾಕೊಳ್ಳೋದು ಇದು ಕೋಟ್ ಗೀಟ್ ಹಾಕೊಂಡವ್ರಿಗೆ ಅವ್ರಿಗೆ ಬಿಟ್ಟರು ಇದರಂಗೆ ಹಾಕೊಳ್ಳೋದು. ಮದ್ದು ಬೇಕೇನಪ್ಪ ಇನ್ನು ಕ್ಯಾಪ್ ತಗೋ ನಾವು ಎರಡು ಟೀ ಬಂಚಿದೆ ಲಾಂಚ್ ವೆಹಿಕಲ್ ಅಂತ ಸೆಟಲೈಟ್ಸನ್ನು ಲಾಂಚ್ ಮಾಡೋದಕ್ಕೆ ಯೂಸ್ ಮಾಡೋ ಹೀಟ್ ಶೀಲ್ಡ್ ಇದೆ. ಹೌದಲ್ರಿ? ಬರೀ ಒಂದು ಪಾರ್ಟ್ ಮಾತ್ರ ಇದೆ ಮೇಲೆದು. ಹಾಂ ಹಾಂ ಹಾಂ. ಕೆಳಗಡೆ ದೊಡ್ಡ ಅಸೆಂಬ್ಲಿ ಇರುತ್ತೆ. ಹಿಂಗೆ ರೀ ಇದ್ರ ಬುಡಕ? ಇದು ಬುಡಕ ಇರುತ್ತೆ. ಓಹೋ ಓಕೆ. ಲಾಂಚ್ ಮಾಡಿದಾಗ ಒನ್ ಬೈ ಒನ್ ಕಿತ್ಕೊಂಡು ಹೋಗುತ್ತೆ. ಓಪನ್ ಸೆಟಲೈಟ್ ಮಾತ್ರ ಹೋಗಿ ಮೇಲೆ ಅಲ್ಲಿ ಲ್ಯಾಂಡ್ ಆಗುತ್ತೆ. ಹಾಂ ಓಕೆ. ಹಾಂ ಹಾಂ. PSLV ಪೋಲಾರ್ ಸೆಟಲೈಟ್ ಲಾಂಚ್ ವೆಹಿಕಲ್ ಅಂದ್ರೆ ಸೆಟಲೈಟ್ ಲಾಂಚ್ ಮಾಡೋದು ಅಷ್ಟೇ ಇದೆ. ಹಾಂ ಅದನ್ನ ಕಳಿಸ್ಕೊಡೋದು ಅಲ್ಲಿ ಮಟ್ಟ. ಓಕೆ. ಇದು ಹೋಗಿ ಎಲ್ಲ ಬೀಳುತ್ತೆ ಸಮುದ್ರದಲ್ಲಿ. ಹಾಂ ರೀ ಅಲ್ಲೊಂದು ಪಾರ್ಟ್ಸ್ ಚೇಂಜ್ ಯಾಕಂತನ ಅದು ಹೋಗ್ಬಿಟ್ಟು ಅಕ್ಷ ಇರುತ್ತಲ್ಲ ಅದ್ರ ಅಕ್ಷದ ಸುತ್ತ ಆ ಕಕ್ಷಿಗೆ ಅದನ್ನ ಹೋಗಿ ಇಳಿಸಿ ಕೈ ಬಿಟ್ಟು ಬೇರ್ಪಡಿಸ್ಬಿಡುತ್ತೆ. ಬರೋಬರ್ರಿ. ಓಕೆ. ಶಾಪ್ ಆಲ್ಸೋ ಎನಿಥಿಂಗ್ ವಿಚ್ ಯು ರಿಕ್ವೈರ್. ಟೀ ಕಾಫಿ ವಾಟರ್ ಅದನ್ನ ಜೀವಗಣ ಏನು ಎಂತ ಚಾ ಕುಡಿತೀರಿ? ಬರ್ತೇವೆ ಹಾಂ. ಥರ ಅಲ್ಲ. ಹಾಂ ಅದೇ ಫ್ಯಾಮ್ಲಿನೇ ಅದು ಸೇಮ್. ಹೌದ್ರಾ? ಯಾಕಂದ್ರೆ ಅಲ್ಲಿ ಹಾಂ 3 ಹೆಣ್ಣಿನ ಇದೈತೆ ನೋಡ್ರಿ ಅಲ್ಲ ಎಲಿ ಅನ್ನೋದು ಎಲಿ. ಅದು ಎಲಿ, ಇದು ಹಣ್ಣು ಕ್ಲೋಸ್ ಇರುತ್ತೆ. ಇದು ಕವರ್ ಓಪನ್ ಮಾಡಿದ್ರೆ ವೈಟ್ ಆಗಿರುತ್ತೆ. ಕಮಲದು ಅಳ್ದಂಗೆ ಆಗುತ್ತೆ. ಮಿಡಲ ಇದು ಇರ್ತೈತೇನ್ರಿ ಮಧು? ಹಾಂ ಹಾಂ. ಹೊರಗಡೆ ಒಂಥರ ಈ ಲೀಚಿ. ಹಾಂ ಟೆಂಡರ್ ಕೊಕೊನಟ್ ಎಳ್ನೀರು ಗಂಜಿ ಬರಲ್ವ ಆ ಥರ ಇರುತ್ತೆ. ಇದು ಸ್ವೀಟ್ ಇರುತ್ತೆ. ಹಿಂಗೆ ಅದನ್ನು ಶೇಖರಣೆ ಮಾಡಿ ಇದ್ರಾಗ ಇದು ಮಾಡ್ತಾರಂತ್ರಿ. ಹಾಂ. ಇದು ಒಂದು ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಅಂತ ಇದೆ, ಅದರೊಳಗಡೆ ಮಾಡೋದು. HL ಇದೆ, ಯಾರು ಹೊರಗಿನವ್ರು ಕೊಡಲ್ಲ. ಈ ಫ್ಯಾಮಿಲಿ ಪೇ ಮಾಡ್ತೀವಲ್ಲ HL ಅಂತಾನೆ ಬರುತ್ತೆ. ಹೌದ್ರಾ? HL ಅಲ್ಲಿ ಆಫೀಸರ್ಸ್ದು ಹಾಂ. ವೈಸ್ ಅಂದ್ರೆ ಶ್ರೀಮತಿಯವರು ಏನು ಹೇಳ್ತಾರೆ ವೈಸ್ ಕನ್ನಡದಲ್ಲಿ? ವೈಫ್ಸ್. ಹಾಂ ಹಾಂ. ಆಫೀಸರ್ ಶ್ರೀಮತಿಯವರು. ಶ್ರೀಮತಿಯವರು ಅವ್ರದ್ದೇ ಒಂದು ಅಸೋಸಿಯೇಷನ್ ಇದೆ. ಏನು ಮಾಡ್ತಾರೆ ಅವ್ರ ಅಸೋಸಿಯೇಷನ್ ಇಂಥ ಕೆಲಸ ಮಾಡೋದು, ಹಪ್ಪಳ ಮಾಡೋದು, ಸಂಡಿಗೆ ಮಾಡೋದು, ಸೇಲ್ ಮಾಡೋದು, ಹಾಂ. ಹೇರ್ ಕಟ್ ಮಾಡೆಲ್ ಮಾಡೋದು, ಈ ಥರ ಎಲ್ಲ ಅಡ್ಡಿಲ್ಲಲ್ರಿ ಸರ್. ಇದು ಭಾಳ ವಿಶೇಷವಾದ ಮಾಡ್ತಾರೆ. ಈ ಮಕ್ಕಳಿಗೆ ಕಣ್ ಚೆಕ್ ಮಾಡಿಸಿ ಫ್ರೀ ಚಸ್ಮಾ ಕೊಡೋದು, ಹಾಂ ರೀ. ಎಲ್ಲ ಅಂಥ ಕಾರ್ಯಕ್ರಮಗಳನ್ನ ಸುಮಾರು ಹೆಲ್ತ್ ಪ್ರೋಗ್ರಾಮ್ಸ್. ಹಾಂ. ಹೆಲ್ತ್ ಪ್ರೋಗ್ರಾಮ್
ಯಾರಿಗಾರ ಏನಾರ ಅಸ್ವಸ್ಥ ಆರೋಗ್ಯದ ತೊಂದರೆ ಬಂದ್ರೆ ಹಾಂ ರೀ ಒಳ್ಳೆ ಅನುಕೂಲತೆಗಳನ್ನು ಸೃಷ್ಟಿ ಮಾಡ್ಕೊಂಡಾರೆ ರೆಡ್ಡಿ ಇಲ್ಲ. ಈಗ ಮತ್ತೀಗ 30 ಎಷ್ಟೋ ಸಾವಿರ ಅಂದ್ರಿ ನೀವು. ಈಗ ಎಲ್ಲ ವರ್ಕರ್ಸಿಗೆ ಅವರು ಒಂದು ಕುಟುಂಬಸ್ಥರ ಇದನ್ನು ಆ ಅಸೋಸಿಯೇಷನ್ಯಾಗ ಶೀಲ್ಡ್ ಹೇಳಿದ್ನಲ್ಲ ನಾನು, ಮೇಲೆ ಭಾಗ ಇದೆಯಲ್ಲ ಹಾಂ ರೀ ಇದು ಅಷ್ಟೇ ಇರೋದು. ಕೆಳಗಿಂದ ನೋಡಿ ನೀವು ಎಷ್ಟು ಎತ್ತರ ಇದೆ, ಹೌದು ರೀ. ಭಯಂಕರ ಹೈಟ್ ಇರುತ್ತೆ. ಹಾಂ ಹಾಂ ಇದು ಟಾಪ್ ತಲೆ ಮಾತ್ರ ಇದು ಹೌದಲ್ರ. ಹಿಟ್ ಶೀಲ್ಡ್ ಅಂತ ಇರೋದು. ಓ ಹಾಂ ರೀ